ನಾಳೆಯಿಂದ ದ್ವಿತೀಯ PU ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಮುಖ ಘಟ್ಟಗಳ ಪೈಕಿ ಸೆಕೆಂಡ್ PUC ತುಂಬಾ ದೊಡ್ಡದು. ನಾಳೆಯಿಂದ ಮಾರ್ಚ್ 17ರವರೆಗೂ ಪರೀಕ್ಷೆ ನಡೆಯಲಿದೆ. ಪರೀಕ್ಷೆ ಟೈಮ್ ಟೇಬಲ್ ಈಗಾಗಲೇ ಪ್ರಕಟ ಆಗಿದೆ. ಯಾವುದೇ ಅಕ್ರಮ ನಡೆಯದಂತೆ PU ಬೋರ್ಡ್ ನಿಗಾ ವಹಿಸಿದೆ. ಪೇಪರ್ ಲೀಕ್ ಆಗದಂತೆ ಕೂಡ ಸಕಲ ರೀತಿಯಲ್ಲೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿದೆ. ಎಕ್ಸಾಮ್ ಸೆಂಟರ್ಗಳಲ್ಲೂ ಕೂಡ ಅಕ್ರಮ ನಡೆಯಬಾರ್ದು, ಕಾಪಿಗೆ ಅಥವಾ ಇನ್ಯಾವುದೋ ರೀತಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಡಬಾರ್ದು ಅಂತ ಹೇಳಿ ಭಾಳಷ್ಟು ನಿಗಾವನ್ನು ವಹಿಸಿದ್ದಾರೆ ಪರೀಕ್ಷಾ ಮಂಡಳಿಯವರು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ. ಮೊನ್ನೆ ನಾವು ನೋಡಿದ್ವಿ, ಇನ್ಸ್ಟಾಗ್ರಾಮ್ನಲ್ಲೆಲ್ಲ SSLC ಪ್ರಿಪ್ರೇಟ್ರಿ ಕ್ವೆಶ್ಚನ್ ಪೇಪರ್ಗಳು ಲೀಕ್ ಆಗಿದ್ವು. ಎಷ್ಟು ಅದನ್ನು ಮಾಧ್ಯಮಗಳು ಸುದ್ದಿ ಮಾಡಿ 3-4 ದಿನ ಆದಮೇಲೆ ಮತ್ತೆ ಪೇಪರ್ ಲೀಕ್ ಆಗಿತ್ತು. ಆ ಥರ 500-300 ರೂಪಾಯಿಗೆಲ್ಲ ಪೇಪರ್ ಮಾರ್ಕೊಳ್ತಾ ಇದ್ದನ್ನೇ ನಾವು ನೋಡಿದ್ವಿ. ಇಲ್ಲಿ ಹಂಗೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಅಂದಾಜು ಯಾವಾಗಲೂ ಅಷ್ಟೇ, ಒಂದು ಸೆಕೆಂಡ್ PUC ಪ್ರತಿ ವರ್ಷ ಪಾಸ್ಔಟ್ ಆಗೋ ನಿರೀಕ್ಷೆಯಲ್ಲಿ ಒಂದು 7-8 ಲಕ್ಷ ಜನ ಇರ್ತಾರೆ. ಈ ಸಲನೂ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹೈಲೈಟ್ಸ್ ಇದೆ, ನೋಡ್ತಾ ಹೋಗೋಣ. ನಾವು ಹೇಳ್ತಾ ಇದ್ವಿ ಮಾರ್ಚ್ 17ರ ತನಕ ಎಕ್ಸಾಮ್ ನಡೆಯುತ್ತೆ ಅಂತ. ಪರೀಕ್ಷಾ ಕೇಂದ್ರದ ಸುತ್ತ 200 ಮೀಟರ್ ನಿಷೇಧಾಜ್ಞೆಯನ್ನು ಪ್ರತಿ ಬಾರಿ ಕೂಡ ಜಾರಿ ಮಾಡ್ತಾರೆ. ಈಗಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಇರುವಂತಹ ಜೆರಾಕ್ಸು, ಸೈಬರ್ ಸೆಂಟ್ರು ಇವೆಲ್ಲ ಎಲ್ಲ ಟೈಮು ಅಷ್ಟೇ ಕ್ಲೋಸ್ ಆಗೇ ಇರುತ್ತೆ. ಇನ್ಫ್ಯಾಕ್ಟ್ ಡಿಗ್ರಿ ಎಕ್ಸಾಮ್ಸ್ಗೂ ಹೀಗೆ ಇರುತ್ತೆ. ಅದು ಹಿಂದಿನ ಪರೀಕ್ಷೆಗಳಲ್ಲಿ ಅಕ್ರಮದಲ್ಲಿ ಭಾಗಿಯಾದವರ ಮೇಲೆ ವಿಶೇಷವಾಗಿ ನಿಗಾವನ್ನು ವಹಿಸಲಾಗಿದೆ. ಮತ್ತೆ ಅವರು ಅಕ್ರಮದಲ್ಲಿ ತೊಡಗಿಕೊಳ್ಳದಂತೆ ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದಾರಂತೆ. ಪರೀಕ್ಷೆ ನಡೆಯುವಂತಹ ಎಲ್ಲ ಕೇಂದ್ರಗಳಲ್ಲಿ ಸಹಜವಾಗಿ CCTVಗಳನ್ನು ಅಳವಡಿಕೆ ಮಾಡಿರ್ತಾರೆ. ಮೆಟಲ್ ಡಿಟೆಕ್ಟರು, ಆಮೇಲೆ ಒಂದು ಸೈಂಟಿಫಿಕ್ ಕ್ಯಾಲ್ಕುಲೇಟರ್ನ ಕೂಡ ಬಿಡಲ್ಲ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸಾಮಾನ್ಯವಾಗಿ. ಸೊ ಅದು ಕೂಡ ಕಂಟಿನ್ಯೂ ಆಗುತ್ತೆ ಅಂತ ತಿಳಿದು ಬರ್ತಾ ಇದೆ. ಸುಳ್ಳು ಸುದ್ದಿ ಹರಡಿಸುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಮೇಲೆ ನಿಗಾ ಇಡೋದು. ಅಂದರೆ ಈ ಟೈಮ್ನೇ ಕೆಲವರೆಲ್ಲ ಎನ್ಕ್ಯಾಶ್ ಮಾಡ್ಕೊಳ್ತಾರಲ್ವ, ಏನು ಓದಬೇಡಿ, 35 ಮಾರ್ಕ್ಸ್ ಕ್ವೆಶ್ಚನ್ ಪೇಪರ್ ಇಲ್ಲಿದೆ ತಗೊಳ್ಳಿ, 300 ರೂಪಾಯಿ ಕಳಿಸಿ ಅಂತೆಲ್ಲ ವದಂತಿಯನ್ನು ಹಬ್ಬಿಸೋರ ಮೇಲೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇಡೀ ಪರೀಕ್ಷಾ ವ್ಯವಸ್ಥೆ ಮಾನಿಟರ್ ಮಾಡೋದಕ್ಕೆ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಹಿಂದೆಲ್ಲ CET ಎಕ್ಸಾಮ್ ಟೈಮ್ನಲ್ಲಿ ವೆಬ್ ಕಾಸ್ಟಿಂಗ್ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇತ್ತು. ಬಟ್ ಈಗ ಟೆಕ್ನಾಲಜಿಕಲಿ ನಾವು ತುಂಬ ಮುಂದುವರೆದಿರೋದ್ರಿಂದ PUC 10th ಎಕ್ಸಾಮು ಇದೆಲ್ಲ ಕಡೆಗಳಲ್ಲೂ ಕೂಡ ವಿಪರೀತ ನಿಗಾವನ್ನು ವಹಿಸಲಾಗುತ್ತೆ. ಪ್ರತಿ ಜಿಲ್ಲೆ DC SPಗಳನ್ನು ಮಾನಿಟರ್ ಮಾಡೋದಕ್ಕೆ, ಮೇಲ್ ವಿಚಾರಣೆ ಮಾಡೋದಕ್ಕೆ, ಮೇಲುಸ್ತುವಾರಿಯನ್ನು ವಹಿಸಿಕೊಳ್ಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಪ್ರಶ್ನೆ ಪತ್ರಿಕೆ ಖಜಾನೆಯಿಂದ ಕೇಂದ್ರಗಳಿಗೆ ಹೋಗುವಾಗ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗುತ್ತೆ. ಹೈ ಸೆಕ್ಯೂರಿಟಿಯನ್ನು ಕೊಡಲಾಗುತ್ತೆ. ಪೇಪರ್ ಇರುವಂತಹ ಬಾಕ್ಸ್ ಓಪನ್ ಮಾಡಬೇಕಾದ್ರೆ ಕೆಲ ಕ್ರೈಟೀರಿಯಾಗಳಿರುತ್ತೆ, ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ನಿಗದಿತ ಸಮಯಕ್ಕೂ ಮೊದಲು ಪ್ರಶ್ನೆ ಪತ್ರಿಕೆ ಖಜಾನೆಯಿಂದ ತೆರೆಯುವಂತಿಲ್ಲ. ಹಿಂದೆ ಕೂಡ ಇದು ರೂಲ್ಸ್ ಇತ್ತು, ಈಗ ಇನ್ನೊಂದು ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ. ಇಂಥ ಘಟನೆ ಕಂಡು ಬಂದರೆ ಜವಾಬ್ದಾರಿ ಕೊಟ್ಟಿರೋರ ಮೇಲೇ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಒಂದು 3 ಟೈರ್ ಅಂದರೆ 3 ಲೇಯರ್ನ ಸೆಕ್ಯೂರಿಟಿಯನ್ನು ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆಗೆ ಒದಗಿಸಲಾಗುತ್ತೆ. ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಫೋನ್ ನಿಷೇಧ ಮಾಡ್ತಾರೆ. ಫೋನ್ ತನಕ ಹೋದ್ರಿ ನೀವು, ಆ್ಯಕ್ಚುಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರೇ ಯೂಸ್ ಮಾಡೋದಕ್ಕೆ ಬಿಡಲ್ಲ, ಅದೇ ಹೇಳ್ತಾ ಇದ್ದೀವಿ ನಾವು. ಆಮೇಲೆ ಬ್ಲೂಟೂತ್ ಗೀಟೂತ್ ಹಾಕಿದಾರ, ಇಯರ್ ಪೀಸ್ ಏನಾದರೂ ಇದೆಯಾ, ಕಂಪ್ಲೀಟ್ ಚೆಕಪ್ ಮಾಡ್ತಾರೆ. ಪರೀಕ್ಷಾ ಕೇಂದ್ರಗಳಿಗೆ ವಾಚ್ ಸೇರಿ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಕೂಡ ನಿಷೇಧ ಮಾಡಲಾಗುತ್ತೆ. ಸ್ಮಾರ್ಟ್ ವಾಚ್ ಇರಬಹುದು, ಸ್ಮಾರ್ಟ್ ಪೆನ್ಸ್ ಇರಬಹುದು, ಎಲ್ಲವನ್ನು ಕೂಡ ನಿಷೇಧ ಮಾಡಲಾಗುತ್ತೆ. ಪ್ರತಿ ಕೇಂದ್ರದಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಪ್ರತಿ ಬಾರಿ ಎಕ್ಸಾಮ್ ನಡೆಸಬೇಕಾದ್ರೆ ಕೂಡ ಇವೆಲ್ಲವೂ ಕೂಡ ಇರುತ್ತೆ. ಈ ವರ್ಷ ಕೂಡ ನಮ್ಗೆ ಅದನ್ನು ನೋಡೋದಕ್ಕೆ ಸಿಗುತ್ತೆ.